ನಮ್ಮೂರ ನೀರಿಲ್ಲ ನೋಡ್ರಿ, ಏನು ಮಾಡಬೇಕು? ಪಂಚಾಯತ್ಗೆ ಹೋದ್ರೆ ಕೊಡಗಳು ಒಯ್ತೀವಿ, ಎಲ್ಲ ಒಯ್ತೀವಿ, ಹಿಂದಕ್ಕೆ ಬಂದು ಬಿಟ್ಟಿವಿ. ನೀರು ಕಾಣ್ದು, ಏನು ಕುಡಿಬೇಕು? ಏನೋ ಗೇಟಿಗೆ ಹೋಗಿ ತಂದ್ಕಂದ್ರೆ ಏನು ಒಂದು ಕೊಡ ತಂದ್ರೆ ಏನಾಗ್ತದೆ? ಮಕ್ಕಳು ಮರಗಳು ಇದ್ದಲ್ಲಿ ಬ್ಯಾಸಿದ್ದೇನು ಸಾಯ್ಬೇಕೇನು? ಈ ಕಿಣಿಕೇರಿಗೆ ಪರಿಶನ್ ಬಂದದೇನು? ಊರೆಲ್ಲ ಸುತ್ತ ನಾ ಕಳೆಗೆ ಊರ ನಮ್ಮೂರಿಗೆ ಹಾಕಿಲ್ರಿ. ಇನ್ನು ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ತನಕ ಕುಡಿಬೇಕು? ಏನು ಇರ್ಬೇಕೇನು ಸಾಯ್ಬೇಕು? ಇಷ್ಟು ಊರು ಇದ್ದು ಕೇಸಿ ಪಂಚಾಯತ್ಗೆ ಹೋದ್ರೆ ನಾವೇನು ಮಾಡಮಮ್ಮ ಬರೋವಲ್ರ ಅಂತ ಅವ್ರು ಹೇಳಿಬಿಡ್ತಾರೆ. ಏನು ಮಾಡ್ಬೇಕ್ರಿ? ನಿಮ್ಮ ಹೆಸರು? ನನ್ನ ಹೆಸರು ಶಾಣಮ್ರಿ. ಪಂಚಾಯತಿಗೆ ಹೋಗ್ತೀವ್ರಿ, ಯಾರು ಕೇರ್ ಮಾಡಲ್ಲ. ಬೋರಿಂಗ್ ಮುರಿದವ, ನೀರಿಲ್ಲ. ಟ್ಯಾಂಕಿ ಹೊಡೆದಾಕ್ಯಾರ, ಎಲ್ಲಿದ್ದು ಟ್ಯಾಂಕಿ ನೀರಿಲ್ಲ. ಊರಾಗಿ ನೀರಿಂದ ಭಾಳ ವ್ಯವಸ್ಥೆ ಅದ. ಮಕ್ಕಳು ಮನೆ ಅರಿಯಾದ ಮಕ್ಕಳು ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ತಿರುಗಿ ಮತ್ತೆ ನೀರು ಬಿಡೋಳ್ರಿ ಅಂತ ಮನೆಗೆ ಬರ್ತಾರೆ. ಅದಕ್ಕಂತ ಮಕ್ಕಳು ಎಲ್ಲಾರು ಒಂದು ಬೋರಿಂಗ್ ಮುರಿದು ಮಾಡೋಳ್ರಿ, ನಮ್ಗೆ ಗೊತ್ತಿಲ್ಲ ಅಂತಾರೆ ಪಂಚಾಯತ್ ಅವರು. ನಾವೇನು ಮಾಡಮ್? ಒಂದು ತಿಂಗಳ ಒಂದು ವರ್ಷದಾಸ್ ಬಿಲ್ ಆಗಿಲ್ಲ. ಅವ್ರು ಯಾರು ಬೋರಿಂಗ್ ಮಾಡೋರು ಬರೋವಲ್ರಿ ಅಂತಾರೆ. 7-8 ವರ್ಷ ಆಯ್ತು ನೀರಿಗೆ ಬರಗಾಲ ಬಿದ್ದದ್ರಿ. ಊರಿಗೆ ನೀರೇ ಇಲ್ಲ, ಭಾಳ ಪ್ರಾಬ್ಲಮ್ ಅದ ನೀರಿಂದು. ಬೀಗರು ಬಂದರೆ ಕೊಡೆ ಹಿಡ್ಕೊಂಡು ಮನೆ ತಿರುಗ್ತೀವ್ರಿ. ಮನೆ ತಿರುಗಿದ್ರೆ ಮೋಟ್ರ್ ಹಚ್ಚಿದ್ರಿ, ಯಾರ ಮನೆಗೆ ಕೊಡಕ್ಕೆ ನೀರು ಕೇಳಕ್ಕೆ ಹೋದ್ರೆ ಒಂದು ಸೇರು ಎಕ್ಕಿ ಒಯ್ಯಿರಿ, ನೀರು ಕೊಡಕ್ಕಿಲ್ಲ ಅಂತಾರೆ ಯಾರು. ಮಳೆಗಾಲ ಬಂದರೆ ನೀರಿನ ಪ್ರಾಬ್ಲಮ್, ನೀರೇ ಇಲ್ಲ ಎಲ್ಲಿ. ಈ ಊರಾಗ ಪರಿಸ್ಥಿತಿ ನೀರಿಂದ ಭಾಳ ಗಂಭೀರ ಆಗ್ಯದ. ಬಂಗಾರ ತೂಕ ನೀರಿನ ತೂಕ ಒಂದಾಗ್ಯದ ನಮ್ಮ ಪರಿಸ್ಥಿತಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಶಮ್ಮರಿ.